ನೋಡಿ, ಈ ವ್ಯಕ್ತಿ ಎಸ್ ಎ ದೌಡಿ ಬಗ್ಗೆ ಮಾತಾಡೋರಂತೆ ಮೋಸ ಹಂಗೆ ಹಿಂಗೆ ಅಂತ. ಎಸ್ ಎ ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಯಾವತ್ತೂ ಇಂಥವ್ರು ಸಾವಿರಾರು ಜನ ಬಂದು ಎಸ್ ಎ ದೌಡಿ ಬಗ್ಗೆ ಕಂಡಮ್ ಮಾಡೋಕ್ಕಾಗಲ್ಲ. ನೋಡಿ, ಈ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ಬೋದೋ ಬೇಡವೋ? ಏನು ನೀ ಸುಮ್ಮ ನೀವ್ ಏನ್ ಮಾಡ್ತಿರೋ ನೀವು ಇದ್ ಮಾಡಿ. ರಂಜಿತ್ ஓய் நான் என்ன தெரியுமா சொல்றேன், உனக்கு நான் சொன்னேன்ல அம்மாவுடைய சமாதானத்துக்கோசரம் அவங்க என்ன பண்றாங்களோ பண்ணிட்டோம், ஆயிடுச்சா சொல்லிட்டா முடிச்சுட்டு போயிட்டே இருக்கலாம். எனக்கு ஆயிடுச்சுக்கா, என்னடா நீ சொல்லிருக்கிற, புரியுது இல்ல நான் சொல்றது புரியுது இல்ல. அவங்களுடைய மனசு நம்மளுக்கு கஷ்டப்படுத்துறது வேணாம். ஏன்னா நம்ம பெத்தவங்க மனசு இது வரைக்கும் நம்ம யாரும் கஷ்டப்பட்டது இல்ல. ಓಕೆವಾ? ನಿನ್ನೆ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಏನು ವಿಷಯ ಅಂದರೆ ಇದು ಎಸ್ ಎ ದೌಡಿದು ಅಪ್ಡೇಟ್ ಫ್ರೆಂಡ್ಸ್. ಇದು ಫಸ್ಟ್ ಆಫ್ ಆಲು ಅವ್ರು ಎಸ್ ಎ ದೌಡಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ತುಂಬ ಥ್ಯಾಂಕ್ಸ್ ಅಣ್ಣ ನಿಮಗೆ. ನೀವು ತುಂಬ ನನಗೆ ಹೆಲ್ಪ್ ಮಾಡಿದ್ದೀರಾ, ಜಾಗ ಎಲ್ಲ ಕೊಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಈಗ ಏನಂದರೆ ಈಗ ನಮ್ಮ ಮನೆ ಹತ್ರನೇ ಈಗ ಇಲ್ಲೇ ಬರ್ತೀನಣ್ಣ. ಯಾಕಂದರೆ ನಾನು ಅಷ್ಟು ದೂರ ಬಂದು ಹೋಗಬೇಕು. 30 ಅಪ್ ಆ್ಯಂಡ್ ಡೌನ್ 60 ಕಿಲೋಮೀಟರ್ ಆಗುತ್ತೆ. ಇಲ್ಲೇ ನಮ್ಮ ಏರಿಯಾದ್ನಲ್ಲೇ ಎಲ್ಲ ಜಾಗ ನೋಡಿಬಿಟ್ಟು ಇಲ್ಲೇ ಬರ್ತೀನಿ ನಾನು 23ಗೆ. ನೀವು ಒಂದು ಹೇಳಿದ್ರಿ 23ಗೆ ನೀನು ಒಂದು 8 ಅವರಾದ ಬಿಟ್ಟರೆ 30,000 ರೂಪಾಯಿ ಕೊಡ್ತೀನಂತ. ಅದು ಏನಕ್ಕೆ ಅಂದರೆ ನೀನು ಅಷ್ಟು ಕಷ್ಟಪಡ್ತೀಯಲ್ಲ, ಅದಕ್ಕೆ ನಾನು ಕೊಡ್ತೀನಂತ ನೀವು ಹೇಳಿದ್ದೀರ. ಅದು ನಾನು ನಮ್ಮ ಏರಿಯಾದ್ನಲ್ಲೇ ಅದು 8 ಅವರ್ ನಾನು ಬರ್ತೀನಣ್ಣ. ಅದ್ಮೇಲೆ ಬಿಟ್ಟರೆ ನೀವು ಅದು ಕೊಟ್ರೇನೋ ನನಗೆ ಖುಷಿ. ನಾವು 30,000 ರೂಪಾಯಿ ಇಲ್ಲೇ ಬಿಟ್ಟು ತೋರಿಸ್ತೀನಿ. ಅದೇ 23ಗೆನ ನೀವು ಹೇಳಿರೋ 7ನೇ ತಿಂಗಳು 23ಗೆ ಅಲ್ಲಿ ನಿಮ್ಮ ಮನೆ ಮೇಲೆ ಏನು ಮಾಡಬೇಕೋ ಅದು ನಾನು ನಮ್ಮ ಏರಿಯಾದ್ನಲ್ಲೇ ನಾನು ಮಾಡ್ತೀನಣ್ಣ ನಾನು. ಅಷ್ಟೇನಾ? ಅದು 30,000 ರೂಪಾಯಿ ನೀವು ಕೊಟ್ಟರೆ ಕೊಡಿನ, ಇಲ್ಲಾಂದರೆ ಬೇಡ. ಅಷ್ಟೇನಾ? ಆದರೆ ನೀವು ಹೇಳಿದ್ರಿ 8 ಅವರ್ ಮೇಲೆ ಹಾಕ್ಸ್ರೆ 30,000 ರೂಪಾಯಿ ಕೊಡ್ತೀನಂತ. ನಾನು ಹಾಕ್ಸ್ರೆ ನೀವು ಕೊಡಿ, ಹಂಗಿಲ್ಲ ಅಂದರೆ ಬೇಡಣ್ಣ. ಅಷ್ಟೇನಾ? ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಇದಾದ್ರು ಮಾಡಿದ್ದೀರಾ, ಹೇಳಿದ್ದೀರಾ, ನನಗೆ ಅಷ್ಟು ಹೆಲ್ಪ್ ಮಾಡಿದ್ದೀರಾ. ಆದರೆ ಟ್ರಾವೆಲಿಂಗೇ ನನಗೆ ಪ್ರಾಬ್ಲಮ್ಮು. ಅದು ಇಲ್ಲೇ ನಮ್ಮ ಏರಿಯಾದ್ನಲ್ಲೇ ಬಿಡ್ತೀನಿ ನಾನು ಅಷ್ಟೇ. ನಾಳೆ ಬಂದು ನಾನು ಅಕ್ಕಿ ಎಲ್ಲ ಎತ್ಕೊಂಡು ಹೋಗ್ತೀನಿ ನಾನು ಅಷ್ಟೇ. ಥ್ಯಾಂಕ್ಸ್ನ.